ಶತಮಾನದಲ್ಲಿದ್ದಂತಹ ಹೊಯ್ಸಳರ ಕಾಲದ ಮಹಾಕಾಳಿಯ ದೇವಸ್ಥಾನವನ್ನು ಈ ಊರಿನ ಜನರು ನುಂಗಿ ನೀರು ಕುಡಿತಾ ಇದ್ದಾರೆ. ನಾನು ಈ ಭೂಮಿಯ ಮೇಲೆ 500 ವರ್ಷಗಳಿಂದ ನಾನು ಇಲ್ಲೇ ಇದ್ದೀನಿ. 15 ವರ್ಷಗಳಿಂದ ನಾನು ಇವಳ ದೇಹದಲ್ಲಿದ್ದೀನಿ. ಇವಳು ಪವಿತ್ರವಾಗಿರುವಂತಹ ಹೆಣ್ಣು. ಇವಳ ಮೂಲಕ ನಾನು ನನ್ನ ಸ್ಥಾನಮಾನವನ್ನು ಪಡೆದುಕೊಳ್ಳೋದಕ್ಕೆ ಈ ಭೂಮಿಯ ಮೇಲೆ ಇದ್ದೀನಿ. ನನಗೆ ನನ್ನ ಮೂಲ ಸ್ಥಾನ ಬೇಕಾಗಿದೆ. ನನ್ನ ವಿಗ್ರಹ ಭೂಮಿಯ ಒಳಗೆ ಇದೆ. ನನ್ನ ವಿಗ್ರಹವನ್ನು ಹೊರಗೆ ತೆಗೆಯಬೇಕಾಗಿದೆ. ನನಗೆ ಇವಳ ದೇಹದಿಂದ ಮುಕ್ತಿ ಸಿಗಬೇಕೆಂದರೆ ನನಗೆ ನನ್ನ ಮೂಲ ಸ್ಥಾನ ಬೇಕಾಗಿದೆ. ಯಾವ ದೇವರ ವಿಗ್ರಹ ಇದೆ? ಮಹಾಕಾಳಿ. ನಿಮ್ಗೆ ಕನಸಲ್ಲಿ ಬಂದಿದೆ ಏನು? ನಾನು ನಿಮ್ಮ ಮುಂದೆನೆ ನಿಂತ್ಕೊಂಡಿದ್ದೀನಿ. ನಿಮ್ ಸಣ್ಣ ಕಾಣುವಂಥದ್ದಿದ್ರೆ ನೋಡ್ಬೋದಲ್ಲ. ನಾನು ಅಲ್ಲಿಗೆ ಎಷ್ಟಡಿ ವಿಗ್ರಹ ಇದೆ? 7 ಅಡಿ ಇದೆ, 10 ಕೈಗಳಿದೆ. ನಾನು ದಶಮುಖಿ. ಎಷ್ಟಡಿ ಕೆಳಗೆ? 20 ಅಡಿ ಆಳದಲ್ಲಿದ್ದೀನಿ. ನಾನು ಜಗನ್ಮಾತೆ. ನಾನು ನಾಶ ಆಗಲು ಸಾಧ್ಯವಿಲ್ಲ. ಈಗ ತೆಗೆದು ಎಲ್ಲಿ ಪ್ರತಿಷ್ಠಾಪನೆ ಮಾಡಿ? ನನ್ನ ಮೂಲ ಸ್ಥಾನದಲ್ಲಿ. ನನಗೆ ನಿಮ್ಮಿಂದ ಏನೂ ಬೇಕಾಗಿಲ್ಲ. ನನ್ನ ಸ್ಥಾನಮಾನವು ಭದ್ರವಾಗಿದೆ. ನನ್ನ ಸ್ಥಾನದಲ್ಲಿ ನನ್ನನ್ನು ಅಲಂಕರಿಸಲು ನವರಾತ್ರಿಯೊಳಗೆ ನಾನು ಈ ಸ್ಥಳದಲ್ಲಿ ಬಂದು ನಿಂತಿದ್ದೇನೆ. ನನ್ನಿಂದಾಗಿ ಈ ಹೆಣ್ಣು ಮಗಳ ಜೀವನಕ್ಕೆ, ಭವಿಷ್ಯಕ್ಕೆ ತೊಡಕುಂಟಾಗಿದೆ. ಇಡೀ ಪ್ರಪಂಚದ ಜನರು ನನ್ನನ್ನು ನೋಡಬೇಕೆಂದು ಬಯಸುತ್ತಿದ್ದರು. ಇವತ್ತು ನಾನು ದರ್ಶನ ನೀಡಿದ್ದೇನೆ.